Basically, I'm a psychologist and also a pathologist, which means I understand people through their handwriting. ಅವರು ಮಕ್ಕಳ ಅಥವಾ ದೊಡ್ಡವ್ರದ್ದಿರ್ಬೋದು, ನಾವು ಬರವಣಿಗೆ ಮುಖಾಂತರ ಮಕ್ಕಳನ್ನ ಅಥವಾ ದೊಡ್ಡವರನ್ನು ಅರ್ಥ ಮಾಡ್ತೀವಿ. ಯಾಕೆಂತಂದ್ರೆ ಈಗ ವಿನಯ್ ಹೇಳಿದ್ರು ಸೈಕಾಲಜಿ ಅಂದ ತಕ್ಷಣ ಫಸ್ಟ್ ಮನಸ್ಸಿಗೆ ಬರೋದೇ ಅಲ್ವಾ? ಕರೆಕ್ಟ್. ಇದನ್ನ ಸ್ಟಿಗ್ಮಾ ಅಂತ ಹೇಳ್ತೀವಿ. ಅಂದ್ರೆ ಇದ್ರ ಬಗ್ಗೆ ಒಂದು ದುರಭಿಪ್ರಾಯ, ನೆಗೆಟಿವ್ ಇಮೇಜ್ ಇದೆ. ಕರೆಕ್ಟಾ? ಓಕೆ. ಆದ್ರೆ ಸೈಕಾಲಜಿಯವರು ಬರೀ ಅಂತ ಕೇಸಸ್ ಮಾತ್ರ ನೋಡೋದಲ್ಲ, ದೇ ಹ್ಯಾವ್ ಎ ವಾಸ್ಟ್ ಏರಿಯಾ ಟು ಕವರ್. ಓಕೆ, ನಮ್ಮಲ್ಲಿ ಎಷ್ಟು ಸ್ಪೆಷಲೈಸೇಷನ್ಗಳು ಇದಾವೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಗೊತ್ತು ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ಸೈಕಾಲಜಿ ಇಸ್ ಒನ್ ಹೂ ಡೀಲ್ಸ್ ವಿತ್ ಕ್ಲಿನಿಕಲ್ ಸಿಚುವೇಶನ್ಸ್. ಅಂದ್ರೆ ನಾವೇನು ಸೈಕಿಯಾಟ್ರಿ ಅಂತ ಹೇಳ್ತೀವಿ, ಮನೋರೋಗ. ಹೌದಾ? ಬೈಪಲ್ ಮಾತಾಡೋದು, ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್ ಅಂತೀವಿ. ಅಂದ್ರೆ ಎರಡು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಸಡನ್ ಆಗಿ ಸೈಲೆಂಟ್ ಆಗಿರ್ತಾರೆ, ಸಡನ್ ಆಗಿ ತುಂಬಾ ಮಾತಾಡ್ತಾರೆ. ಓಕೆ, ಇವೆಲ್ಲ ಮನೋರೋಗದ ಲಕ್ಷಣ. ಇದನ್ನ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹೇಳ್ತಾರೆ. ಓಕೆ, ನನ್ನ ಸ್ಪೆಷಲೈಸೇಷನ್ ಆಕ್ಚುಲಿ ಬಂದು ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ. ಓಕೆ, ಸೈಕೋಥೆರಪಿ ಇಸ್ ಬೇಸಿಕಲಿ ಥೆರಪಿ ಥ್ರೂ ಟಾಕಿಂಗ್. ಯಾವ ರೀತಿ ನಾವು ಮಾತಲ್ಲೇ ಒಬ್ಬ ವ್ಯಕ್ತಿಗೆ ಸಮಾಧಾನ ಕೊಡ್ಬೋದು, ಇದು ಸೈಕೋಥೆರಪಿ. ಓಕೆ, ಕೌನ್ಸಿಲಿಂಗ್ ಇಸ್ ಬೇಸಿಕಲಿ ಆಪ್ತ ಸಮಾಲೋಚನೆ ಅಂತ ಹೇಳ್ತಾರೆ. ಅಂದ್ರೆ ಏನು? ಅರ್ಥ ಮಾಡ್ಕೊಂಡು ಅವ್ರಿಗೆ ಎಲ್ಲಿ ವೀಕ್ ಆಗಿದಾರೋ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಆಪ್ತ ಸಮಾಲೋಚನೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ತಮ್ಮ ಭಾವನೆಗಳನ್ನ ಹೊರಗೆ ಹಾಕೋದಕ್ಕೆ ಅವಕಾಶನೇ ಇರುತ್ತೆ. ಪೇರೆಂಟ್ಸ್ ಮಕ್ಕಳು ಬಿಟ್ಟರೆ ಬೇರೆ ಯಾರು ಇಲ್ಲ, ಹೌದಾ? ಜಾಯಿಂಟ್ ಫ್ಯಾಮಿಲಿ ಇರೋದಿಲ್ಲ, ಸಾಕಷ್ಟು ಸಮಸ್ಯೆಗಳಿರ್ತವೆ, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ನೀವೆಲ್ಲ ಹೆಣ್ಮಕ್ಳೇ ಇದ್ದೀರಾ, ನಿಮಗೆ ಕೇಳಿದ್ರೆ ಗಂಡಸರು ನಿಮ್ಮ ಮಾತು ಕೇಳ್ತಾರೆ. Do they give you sufficient time to talk about things? ಎಷ್ಟೋ ಕಡೆ ಇರೋದಿಲ್ಲ. ಹೌದಾ? ಏನಾಗ್ಬೇಕು ಇಂಥವ್ರಿಗೆ? ನನ್ನ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಅನಿಸುತ್ತೆ. ಸಮಸ್ಯೆನೇ ಇರೋದಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಬಟ್ ಮಾತಾಡೋ ಅವಕಾಶ ಸಿಗೋದಿಲ್ಲ. ಎಷ್ಟು ಏನಾಗುತ್ತೆ, ಮನಸ್ಸಲ್ಲಿ ಪರಪಕ್ಷ ಬುದ್ಧಿ ನಿಮ್ಮ ಭಾವನೆಗಳನ್ನು ಹೊರಗಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಓಕೆ, ದೆನ್ ವಿ ಹ್ಯಾವ್ ಚೈಲ್ಡ್ ಸೈಕಾಲಜಿ. ಚೈಲ್ಡ್ ಸೈಕಾಲಜಿಯಲ್ಲಿ ಮಕ್ಕಳ ಬೆಳವಣಿಗೆ ಬಗ್ಗೆ 0 to ಅಂದ್ರೆ ಹುಟ್ಟಿದಿಂದ ಮಗು ಯಾವ ರೀತಿ ಬೆಳೆಯುತ್ತೆ, ಅವರ ಆಕ್ಟಿವಿಟೀಸ್ ಹೇಗಿದೆ, ಮಾನಸಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆ ಅಂತ. ಕೆಲವು ಮಕ್ಕಳು ತುಂಬಾ ತೀಟೆ ಮಾಡ್ತಾರೆ. ಹೌದಾ? ಇದು ಮೆಂಟಲ್ ಪ್ರಾಬ್ಲಮ್ ಅಲ್ವಾ? So should you go to a psychiatrist or you should go to a psychologist? ತುಂಬಾ ಜನ ಸೈಕಾಟ್ರಿಸ್ಟ್ ಹತ್ರ ಹೋಗ್ತಾರೆ. ಕರೆಕ್ಟಾ? ಇಲ್ಲ, ನಿಮ್ಗೆ ಸೈಕಾಟ್ರಿಸ್ಟ್ ಬೇಕಾಗಿಲ್ಲ, ನಿಮ್ಗೆ ಬೇಕಾಗಿರೋ ಸೈಕಾಲಜಿಸ್ಟ್ who can help you by understanding the child better. Okay, then we have school counseling. ಒಂದು ಶಾಲೆ ಅಂತ ಹೇಳಿದಾಗ 10 ಮಕ್ಕಳು ಸೇರ್ತಾರೆ. ಮಕ್ಕಳ ಮಧ್ಯೆ ಸಂವಹನ ಹೇಗಿದೆ, ಕಮ್ಯುನಿಕೇಶನ್ ಹೇಗಿದೆ, ಮಕ್ಕಳು ಯಾವ ರೀತಿ ಅಡ್ಜಸ್ಟ್ ಆಗ್ತಾರೆ. there is no problem with the child, there is a problem with the adjustment. ಈಗ ಎಲ್ಲ ಮಕ್ಕಳಿಗೂ ಹೊಂದಾಣಿಕೆ ಮಾಡ್ಕೊಳ್ಳೋದು ಬರೋದಿಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಬರೋದಿಲ್ಲ. ಅದಕ್ಕೆ ನೀವು ಅಪಾರ್ಟ್ಮೆಂಟ್. ಓಕೆ, ಮಕ್ಕಳು ಜಗಳಾಡ್ತಾರೆ ಅಪಾರ್ಟ್ಮೆಂಟ್. ಆಗಲ್ಲ, ಆಟಾಡೋದಕ್ಕೆ ಬಿಡಲ್ಲ. ಎಲ್ಲ ಪೇರೆಂಟ್ಸ್ ಬಿಡೋದಿಲ್ಲ, ಸ್ಟೇಜ್ ರೀಚ್ ಆಗಿದೆ, ಮನೇಲೆ ಇಟ್ಕೊಂಡಿರ್ತಾರೆ, ಹೊರಗೆ ಬಿಡೋದಿಲ್ಲ ಸರ್. ಅದನ್ನೇ ಹೇಳ್ತಾ ಇರೋದು. They play outside? They don't play outside. Why? We did not grow in a park. Okay? And evenings we had a gang of nothing less than 25 to 30 kids. ಹೌದಾ? ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ಇನ್ನೇ 4 ಫ್ಯಾಮಿಲಿ ಮಕ್ಕಳು ಒಂದು ಸೇರ್ತಿದ್ರು ಆಟ ಆಡೋದಕ್ಕೆ. ಹೌದಾ? ಇವಾಗ ಅರ್ಥ ಆಯ್ತು ನಿಮ್ಗೆ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ಅಂದ್ರೆ ಏನು? ಯಾಕಂದ್ರೆ ಈ ರೀತಿ ಮಿಂಗಲ್ ಆಗದೆ ಇದ್ರೆ ಮಕ್ಕಳ ಸೋಷಿಯಲ್ ಸ್ಕಿಲ್ ಬೆಳೆಯೋದಿಲ್ಲ.
ಓಕೆ, ನಾನು ಯಾಕೆ ಈ ವಿಚಾರಗಳನ್ನು ಟಚ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದೆ. ಓಕೆ, ಸೊ ಈ ವಿಚಾರಗಳನ್ನ ಚೈಲ್ಡ್ ಸೈಕಾಲಜಿಸ್ಟ್. ಓಕೆ, ದೆನ್ ವಿ ಹ್ಯಾವ್ ಕನ್ಸ್ಯೂಮರ್ ಸೈಕಾಲಜಿ. ಕೇಳಿದ್ದೀರಾ? ಗ್ರಾಹಕರಾಗಿ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ? ಓಕೆ, ಒಂದು ಅಂಗಡಿಯಲ್ಲಿ ಸೇಲ್ಸ್ ಜಾಸ್ತಿ ಮಾಡ್ಬೇಕಾದ್ರೆ ಅವ್ರು ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು? ಸಾಧಾರಣ ಎಲ್ಲರೂ ಹೋಗಿರ್ತೀರ ಸೂಪರ್ ಮಾರ್ಕೆಟ್ಗಳಿಗೆ, ಪಿಕ್ ಸರ್, ಮೋಡು, ಹೌದಾ? ಚಾಕ್ಲೇಟ್ಸ್ ಎಲ್ಲಿ ಇಟ್ಟಿರ್ತಾರೆ? ಚಾಕ್ಲೇಟ್ಸ್ ಎಲ್ಲಿ ಇಟ್ಟಿರ್ತಾರಪ್ಪ ಪಿಕ್ ಸರ್ ಅಲ್ಲಿ? ಪಕ್ಕದಲ್ಲಿ ಇಟ್ಟಿರ್ತಾರೆ. ಅದು ಹೆಂಗೆ ಇಟ್ಟಿರ್ತಾರೆ? ಮಕ್ಕಳ ಕೈಗೆ ಎಟಕ್ಬೇಕು, ಕಾಣಿಸೋದಲ್ಲ, ಕೈಗೆ ಎಟಕ್ಬೇಕು. ಕರೆಕ್ಟಾ? ಓಕೆ, ಈ ಬದಲಾವಣೆ ಆಗಿದ್ದು ಯಾವಾಗ ಗೊತ್ತಾ? ಸುಮಾರು 18 ವರ್ಷಗಳ ಹಿಂದೆ. ಓಕೆ, ಮೊದಲು ಚಾಕ್ಲೇಟ್ಗಳನ್ನ ಪೇರೆಂಟ್ಸ್ಗೆ ಕಾಣಿಸ್ಬೇಕು ಅಂತ ಹೇಳಿ ಮೇಲೆ ಇಡಿಸ್ತಾ ಇದ್ರು. ಸೂಪರ್ ಮಾರ್ಕೆಟ್ಗಳಲ್ಲಿ ಯಾವ ಐಟಮ್ ಎಲ್ಲಿ ಇಡಬೇಕು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ, ಗೊತ್ತಾ ನಿಮ್ಗೆ? ಓಕೆ, ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಚಾಕ್ಲೇಟ್ ಇಡ್ತಾ ಇದ್ದಾರೆ. ಯಾರಿಗೆ? ಪೇರೆಂಟ್ಸಿಗೆ. ಓಕೆ, ನಮ್ಮವರೊಬ್ರು ಹೋಗಿದ್ರು ಚೈಲ್ಡ್ ಸೈಕಾಲಜಿಸ್ಟ್, ಇದು ಕನ್ಸ್ಯೂಮರ್ ಸೈಕಾಲಜಿಸ್ಟ್. ಅವ್ರು ನೋಡಿ ಹೇಳಿದ್ದೀನಿ, ಯಾಕೆ ಇಲ್ಲಿ ಇಟ್ಟಿದ್ದೀರಾ? ಚಾಕ್ಲೇಟ್ ತಿನ್ನೋದು ಪೇರೆಂಟ್ಸ್ ಅಲ್ಲ, ಮಕ್ಕಳು ಎಲ್ಲ. ಕೊಡಿಸೋದು ಪೇರೆಂಟ್ಸ್ ಅಲ್ವಾ? ಕೊಡಿಸೋದು ಪೇರೆಂಟ್ಸ್ ಇರ್ಬೋದು, ಕೇಳೋದು ಯಾರು? ಕೇಳೋದು ಅಲ್ಲ, ಅವ್ರ ಕೈಗೆ ಸಿಗ್ಬೇಕು. ಕಪ್ಪಿ ಮುಷ್ಟಿ ಅದು. ಒಂದ್ಸರಿ ಕೈಯಲ್ಲಿ ಚಾಕ್ಲೇಟ್ ಎತ್ಕೊಂಡ್ರು ನಿಮ್ ಕೆಳಗೆ ಇಳಿಸಕ್ಕಾಗತ್ತ? ಅದನ್ನ ಆಗೋದು ಅಲ್ವಾ? ಇದು ಬಂದ್ಮೇಲೆ ಆ ಚಾಕ್ಲೇಟ್ಗಳನ್ನ ಅಲ್ಲಿಡೋಕೆ ಶುರು ಮಾಡಿ. ಓಕೆ, ಬೇರೆ ಬೇರೆ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, because I have been a corporate trainer for 20 years. Okay, we talk about all these things. ನೀವು ಉದಾಹರಣೆಗೆ ಶಾಪಿಂಗ್ ಹೋಗ್ತೀರಾ, ಸ್ಯಾರಿ ಪರ್ಟಿಕ್ಯುಲರ್. ಓಕೆ, ಸಾಮಾನ್ಯ ಏನು ಹೇಳ್ತೀರಾ ನೀವು? ಅವ್ರು ಕೇಳ್ತಾರೆ ಯಾವ ರೇಂಜಲ್ಲಿ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಕರೆಕ್ಟಾ? ಅವ್ರು ಏನ್ ಮಾಡ್ತಾರೆ? ಆ ರೇಂಜ್ ತೋರಿಸೋದಿಲ್ಲ, ಅವ್ರು ಜಾಸ್ತಿ ತೋರಿಸ್ತಾರೆ. ಊರವ್ರು ಪಕ್ಕಕ್ಕೆ ಕಿಡಿ, ನಿಮ್ ಯಜಮಾನ್ರೆ ಅರ್ಥ ಮಾಡ್ಕೊಳ್ಳೋ ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾರೆ. ಒಂದು ಟೈಮ್ ಇಲ್ಲ. ಎರಡನೇದು, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ದ ಸರಿ ಹೋಗ್ತಾನೆ ಬಿಡು ಅಂತಾರೆ. ಕರೆಕ್ಟಾ? ಹೇಳ್ತೀನಿ, ನಿಮ್ಗೆ ಇವಾಗ ಯಾವ ಮಗು ಬೇಕು ಅಂತ ನೀವು ಹೇಳಬೇಕು. ಹೇಳಿ ಸರ್. ಈಗ ನಿಮ್ಮ ಪ್ರಕಾರ ನಾರ್ಮಲ್ ಅಂದ್ರೆ ಏನು? ಅದೇ ನಾರ್ಮಲ್ ಅಂದ್ರೆ ಏನು?